ಬೆಳಗ್ಗೆ ಫ್ರೆಂಡ್ಸ್ ಇದು ತಗೊಂಡಿದ್ದೀನಿ, ಇದು ತಗೊಂಡಿದ್ದೀನಿ, ಅದು ತಗೊಂಡಿದ್ದೀನಿ, ಇದು ತಗೊಂಡಿದ್ದೀನಿ. ಅದು ಇದೇನಿದು ಬಾಟಲ್, ಆಮೇಲೆ ಜಗ್, ಬಾಟಲ್, ಟಿಶ್ಯೂ. ಓಕೆ ಸರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಡಿಮಾರ್ಟ್ ಅಲ್ಲಿ ಒಂದಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ ಅಂತ. ಸೊ ಇವತ್ತು ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೇನೆಲ್ಲ ಆಫರ್ಸ್ ಇತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಿಮ್ಗೇನಾದ್ರೂ ಡಿಮಾರ್ಟ್ ಹತ್ರ ಇತ್ತು ಅಂದ್ರೆ ಖಂಡಿತ ನೀವು ವಿಸಿಟ್ ಮಾಡ್ಬೋದು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ಇದು ನಾನೇ ಹೋಗಿ ತಗೊಂಡ್ ಬಂದಿದ್ದು, ಪೇ ಮಾಡಿ ತಗೊಂಡ್ ಬಂದಿದ್ದು. ಸೊ ನಿಮ್ಗೆ ಯೂಸ್ ಆಗ್ಬೋದು. ಏನಾದ್ರೂ ಈ ಆಫರ್ಸ್ ಅಲ್ಲಿ ನೀವು ನೋಡ್ತಾ ಇತ್ತು ಅಂದ್ರೆ ಖಂಡಿತ ನೀವು ಹೋಗಿ ತಗೊಳ್ಳಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತು ಏನೇನ್ ಪರ್ಚೇಸ್ ಮಾಡಿದೀನಿ ಅಂತ ನಿಮ್ಗೂ ಕೂಡ ಶೇರ್ ಮಾಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಈ ಬಾಸ್ಕೆಟ್ಸ್. ಇದು 3 ಬಾಸ್ಕೆಟ್ಸ್ ಬರುತ್ತೆ, 3 ಇದೆ ಚಿಕ್ಕದು. 1 2 3. ಇದು ಪ್ರೈಸ್ ಬಂದು 99 ರುಪೀಸ್. ಇದು ನಾನು ಏನಕ್ಕೆ ತಗೊಂಡೆ ಅಂತಂದ್ರೆ, ಯೂಶಲಿ ಏನಾದ್ರೂ ತೊಳೆದಿಟ್ರೆ ಅದು ಡ್ರೈನ್ ಆಗಕ್ಕೆ ಅಂತ ತಗೊಂಡಿದ್ದು ನಾನು. ಈ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದೆಲ್ಲ ತಗೊಂಡ್ ಬರ್ತೀನಲ್ಲ, ಅವಾಗ ಸಪ್ರೇಟ್ ವಾಶ್ ಮಾಡಿ ಅದು ಡ್ರೈನ್ ಆಗಕ್ಕೆ ಇಡೋಣ ಅಂತ ಹೇಳಿ ಇದು ನಾನು ಹೇಳ್ದಾಗೆ ಇದು ಫಸ್ಟ್ ಪ್ರಾಡಕ್ಟ್. 99 ರುಪೀಸ್. ಇದು ಸೆಟ್ ಆಫ್ 3 ಬರುತ್ತೆ. ನೀವು ಡ್ರೈನಿಂಗ್ ಪರ್ಪಸ್ಗೆ ಇದನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಹ್ಯಾಂಗರ್ಸ್ ತಗೊಂಡೆ. ನಾನು ನನ್ನ ವಾರ್ಡ್ರೋಬ್ನ ಆರ್ಗನೈಸ್ ಮಾಡಬೇಕು. ನನ್ನ ಸ್ಯಾರೀಸ್ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ, ಬಟ್ ಅದನ್ನ ಸ್ವಲ್ಪ ಹ್ಯಾಂಗರಲ್ಲಿ ಹಾಕ್ತು ಅಂತಂದ್ರೆ ಸ್ವಲ್ಪ ಚೆನ್ನಾಗಿ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಹ್ಯಾಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಒಂದೇನಂದ್ರೆ, ಅಲ್ಲಿ ಪರ್ಚೇಸ್ ಮಾಡೋ ಮೂಡಲ್ಲಿ ನಾನು ಒಂದು ಬ್ಲೂ ಕಲರು ಒಂದು ವೈಟ್ ಎತ್ಕೊಬಿಟ್ಟಿದ್ದೀನಿ. ಸೊ ಎರಡು ಒಂದೇ ಕಲರ್ ಇದ್ರೆ ಚೆನ್ನಾಗಿರ್ತಿತ್ತು. ಯೂಶಲಿ ನನಗೆ ಲೈಕ್ ಗೊತ್ತಾಗ್ಲಿಲ್ಲ, ಸಡನ್ ಆಗಿ ಎರಡು ಒಂದೊಂದು ತೆಗ್ದು ಹಾಗೆ ಹಾಕೊಬಿಟ್ಟೆ 6 ಇದೆ ಅಂತೇಳಿ. ಇಲ್ಲಾಂದ್ರೆ ಖಂಡಿತ ವೈಟ್ ಕಲರ್ ತಗೊಳ್ತಾ ಇದ್ದೆ. ಬಟ್ ಇಟ್ಸ್ ಓಕೆ, ಕಬೋರ್ಡ್ ಒಳಗಡೆ ಇರುತ್ತಲ್ವಾ. ಒಂದು ಬ್ಲೂ ಕಲರ್, ಒಂದು ವೈಟ್ ಕಲರ್. ಇದು ಸೆಟ್ ಆಫ್ 6 ಬರುತ್ತೆ. ಒಂದಕ್ಕೆ 99 ರುಪೀಸ್. 99 ರುಪೀಸ್ ಈ ಸೆಟ್. ನೆಕ್ಸ್ಟ್ ಬಂದು ಇದೊಂದು ವಾಟರ್ ಬಾಟಲ್. ಇದು ಹಸ್ಬೆಂಡ್ ತಗೊಂಡ್ರು, ಅದು ಅವ್ರು ಎತ್ಕೊಂಡಿರೋದು. ನಂಗೆ ಗೊತ್ತಿಲ್ಲ ಇದು ಯಾವಾಗ ತಗೊಂಡ್ರು ಅಂತ. ಈ ತರ ಜಸ್ಟ್ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ತೋರಿಸಿದ್ದೆ ಒಂದು ವೈಟ್ ಬಾಟಲ್. ಅದೇ ತರ ಈಗ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಮೇ ಬಿ ಇದು ಕಾರಲ್ಲಿ ಇಡ್ಲಿಕ್ಕೆ ಅಂತ ತಗೊಂಡಿದ್ದಾರೆ ಅನ್ಸುತ್ತೆ. ಯೂಶಲಿ ಅವ್ರು ಪ್ಲಾಸ್ಟಿಕ್ ಪ್ರಿಫರ್ ಮಾಡಲ್ಲ, ಬಟ್ ಏನ್ ಪರ್ಪಸ್ ತಗೊಂಡ್ರು ಅಂತ ಗೊತ್ತಿಲ್ಲ. ಇದು ಹಸ್ಬೆಂಡ್ ತಗೊಂಡಿದ್ದು. ಇದ್ರದ್ದು ಪ್ರೈಸ್ ಬಂದು 199 ರುಪೀಸ್. ನೆಕ್ಸ್ಟ್ ಬಂದು ಇದು ಪ್ಲಗ್ ಬಾಕ್ಸ್. ಇದು 4 ಸಾಕೆಟ್ಸ್ ಇದೆ. ಇದು ಒರಿಜಿನಲ್ ಪ್ರೈಸ್ ಬಂದು 650 ಅಂತ ಇದೆ. ಆದ್ರೆ ಇದು ನಮ್ಗೆ ಆಫರ್ ಅಲ್ಲಿ ಸಿಕ್ತು. ಎಷ್ಟು ಅಂತ ಇಲ್ಲಿ ಪ್ರೈಸ್ ಸ್ಟಿಕ್ ಆಗಿಲ್ಲ. 100 ಇಂದ 250 ಈ ರೇಂಜ್ ಅಲ್ಲಿ ಇದೆ ಇದು. ಸೊ ಇದೊಂದು ತಗೊಂಡಿದ್ವಿ. ಇದು ಕೂಡ ಹಸ್ಬೆಂಡೇ ತಗೊಂಡಿದ್ದು. ಈ ತರದ ಐಟಮ್ ಎಲ್ಲ ಅವರೇ ತಗೊಳ್ಳೋದು. ಇದು ಅಷ್ಟೇ, ಇದೊಂದು ವಾಟರ್ ಬಾಟಲ್. ಇದು ಕೂಡ ಹಸ್ಬೆಂಡೇ ತಗೊಂಡಿದ್ದು. ಇವಾನ್ಗೆ ತಗೊಂಡ್ರು ಇದನ್ನ ಅಂತ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ, ಇವಾನ್ಗೆ ನಾವು ಮೆಲ್ಟನ್ದು ವಾಟರ್ ಬಾಟಲ್ ತಗೊಂಡ್ವಿ ಈ ಸರಿ ಸ್ಕೂಲ್ ಸ್ಟಾರ್ಟ್ ಆದಾಗ. ಬಟ್ ಅದು ಇಲ್ಲಿ ಎಡ್ಜ್ ಇದೆಯಲ್ಲ, ಸಿಕ್ಕಾಬಟ್ಟೆ ಶಾರ್ಪ್ ಇದೆ. ನಾವು ಅಬ್ಸರ್ವ್ ಮಾಡಿಲ್ಲ. ರೀಸೆಂಟ್ ಆಗಿ ಕಾರಲ್ಲಿ ಹೋಗುವಾಗ ನಾನು ಕುಡಿಯೋಕೆ ಅಂತ ತಗೊಂಡೆ, ಬಟ್ ನನಗೆ ಅದು ಚುಚ್ಚಿಬಿಡ್ತು. ಹಾಗಾಗಿ ಬೇರೆ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಆ ಟೈಮಲ್ಲಿ ಏನೋ ಸುಮ್ಮನೆ ತಗೊಂಡಿದ್ದಾರೆ. ಬಟ್ ಇವಾಗ ಇದು ಬೇಡ, ಬೇರೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನ ಹಾಗೆ ಕಾರಲ್ಲಿ ಲೈಕ್ ಅಕೇಶನ್ ಅಂದ್ರೆ ಹೊರಗಡೆ ಹೋಗುವಾಗ ಮಾತ್ರ ಯೂಸ್ ಮಾಡ್ಲಿಕ್ಕೆ ಕಾರಲ್ಲಿ ಯೂಸ್ ಮಾಡೋಣ ಅಂತ ಹೇಳಿ ಇದನ್ನ ಇಟ್ಕೊಂಡಿದೀವಿ. ಈಗ ಇದು ಪ್ರೈಸ್ ಬಂದು 199 ರುಪೀಸ್. ಇದು ಬಾಟಲ್ ಸ್ಟೀಲ್, ಒಳಗಡೆ ಕೂಡ ಸ್ಟೀಲ್ ಇದೆ. 199 ರುಪೀಸ್ ಇದು. ನೆಕ್ಸ್ಟ್ ಇದು 39 ರುಪೀಸ್. ಇದು ಕಾಳುಗಳೆಲ್ಲ ವಾಶ್ ಮಾಡಕ್ಕೆ ಇದು 39 ರುಪೀಸ್. ಯೂಶಲಿ ವೈಟ್ ಇದೆಲ್ಲ ಸ್ವಲ್ಪ ಕೊಳೆ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಾವು ನೀಟಾಗಿ ಮೇಂಟೈನ್ ಮಾಡ್ತು ಅಂದ್ರೆ ಏನೋ ಅನ್ಸಲ್ಲ, ನೀಟಾಗಿ ಇರುತ್ತೆ. ಆದ್ರೆ ಕಿಚನ್ಗೆ ಇದೊಂದು ಲುಕ್, ಈ ಕಲರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ವೈಟೇ ತಗೊಂಡೆ. ಇದ್ರಲ್ಲಿ ಕಲರ್ಸ್ ಇತ್ತು, ನಾನು ವೈಟ್ ತಗೊಂಡಿದ್ದೀನಿ. ಅಂಡ್ ಈ ಬ್ಯಾಸ್ಕೆಟ್ ಬಂದು ನೀವು ಲಾಸ್ಟ್ ಟೈಮ್ ಕೂಡ ನೋಡಿರ್ತೀರಾ, ಸೇಮ್ ಪ್ರೈಸ್ 99 ರುಪೀಸ್. ನಾನು ಮತ್ತೆ ತಗೊಂಡೆ. ನಾನು ನನ್ನ ವಾರ್ಡ್ರೋಬ್ನ ಆರ್ಗನೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ನಂದು ಆಕ್ಸೆಸರೀಸ್, ಕ್ರೀಮ್ ಮತ್ತೆ ಇದೆಲ್ಲ ಇಟ್ಟಿರ್ತೀವಲ್ಲ, ಇದೆಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಇದನ್ನ ತಗೊಂಡೆ. ಕಿಚನ್ ಅಲ್ಲೂ ಕೂಡ ಒಂದಷ್ಟು ಪ್ಲಾನ್ಸ್ ಇದೆ, ಗೊತ್ತಿಲ್ಲ ಎಲ್ಲಿಗೆ ಯೂಸ್ ಮಾಡ್ತೀನಿ ಅಂತ. ಮುಂಚೆನೂ ಒಂದಿದೆ. ಸೊ ಇದು ಬ್ಯಾಸ್ಕೆಟ್ಸ್ ಯಾವತ್ತೂ ವೇಸ್ಟ್ ಅಂತೂ ಆಗಲ್ಲ. ಹಾಗಾಗಿ ಇದೊಂದು ಬ್ಯಾಸ್ಕೆಟ್ ತಗೊಂಡೆ. 99 ರುಪೀಸ್ ಇದು. ಇದು ಅಷ್ಟೇ 99 ರುಪೀಸ್. ಆಕ್ಚುಲಿ ಇದು 2 ತಗೋಬಿಟ್ಟಿದೀವಿ. ಹೇಗಾಯ್ತು ಅಂದ್ರೆ, ಇದೆರಡು ಕಲರ್ನ ನನ್ನ ಹಸ್ಬೆಂಡ್ಗೆ ತೋರಿಸ್ದೆ. ಈ ಕಲರ್ ತಗೊಳ್ಳೋದ ಕಿಚನ್ಗೆ ಅಂತ ಹೇಳಿ. ಅವರು 2 ಕಲರು ನಮ್ ಕಿಚನ್ ಆಗಿ ಮ್ಯಾಚ್ ಆಗುತ್ತೆ. ವೈಟ್ ಚೆನ್ನಾಗಿದೆ, ಬಟ್ ನಿಂಗೆ ಮೇಂಟೈನ್ ಮಾಡಕ್ ಕಷ್ಟ ಆಗ್ಬೋದು, ಸೊ ಡಾರ್ಕ್ ಕಲರ್ ತಗೋ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೊಟ್ಟು ಹೋಗಿದ್ದೀನಿ. ಅವರು ಅರ್ಜೆಂಟ್ ಅಲ್ಲಿ 2 ತೆಗೆದು ಹಾಗೆ ಬ್ಯಾಸ್ಕೆಟ್ ಅಲ್ಲಿ ಹಾಕಿದ್ದಾರೆ. ಬಿಲ್ಲಿಂಗ್ ಆದ್ಮೇಲೂ ಗೊತ್ತಿಲ್ಲ, ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ನಂಗೆ ಖುಷಿನೇ ಒಂದ್ ಕಡೆ. ಇದು 99 ರುಪೀಸ್ ಈಚ್. ನಾನು ಆಯಿಲ್ ಬಾಟಲ್ಸ್ ಎಲ್ಲ ಆರ್ಗನೈಸ್ ಮಾಡಿಡೋಣ ಅಂತ ಇದು ತಗೊಂಡಿದ್ದೀನಿ. ಸೊ ಆರ್ಗನೈಸ್ ಮಾಡುವಾಗ ಖಂಡಿತ ನಿಮ್ಗೂ ತೋರಿಸ್ತೀನಿ. 99 ರುಪೀಸ್ ಈಚ್.
ನೆಕ್ಸ್ಟ್ ಬಂದು ಇದು 1 ಲೀಟರ್ ಗ್ಲಾಸ್ ಕಂಟೈನರ್. ಇದು ಬಂದು 99 ರುಪೀಸ್. 1 ಲೀಟರ್ ಇಡ್ಬೋದು ಇದ್ರಲ್ಲಿ. 1 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ. ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಸಿಕ್ಕಾಬಟ್ಟೆ ಲುಕ್ ಆಗಿದೆ. ಪ್ಲೇನ್ ಇಲ್ಲ, ಈ ತರ ಲೈನ್ ಲೈನ್ ಇರೋದ್ರಿಂದ ಏನಾದ್ರೂ ಹಾಕಿಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂದ್ ತಗೊಂಡೆ. ಇದನ್ನ ನಾನು ತುಪ್ಪ ಇಡಕ್ಕೆ ಅಂತೇಳಿ ತಗೊಂಡಿದ್ದು. ಏರ್ ಟೈಟ್ ಕೂಡ ಇದೆ, ಮತ್ತೆ ಇಲ್ಲೂ ಕಾಣಿಸುತ್ತೆ. ಇದು ಮೇಲಿರೋದು ಗ್ಲಾಸ್ ಅಲ್ಲ, ಇದು ಏನೋ ಫೈಬರ್ ತರ ಏನೋ ಇದಿದೆ, ಬಟ್ ಇದು ಕಂಪ್ಲೀಟ್ ಗ್ಲಾಸ್ ಇದೆ. ಸೊ ಇದೊಂದು ತಗೊಂಡೆ. 99 ರುಪೀಸ್ ವರ್ತ್. ಇದು ತುಂಬಾ ಚೆನ್ನಾಗಿದೆ. ಓಕೆ, ಇದು ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಬಂದು ಇದು ಹ್ಯಾಂಡ್ ಕರ್ಚೀಫ್. ಇದು ಹಸ್ಬೆಂಡ್ ಎತ್ಕೊಂಡ್ರು. ಇದು 39 ರುಪೀಸ್. ಈಚ್ ಪೀಸ್ 39 ರುಪೀಸ್. ಸೊ ಇದೊಂದು ಕಲರ್, ಎರಡು ಕೂಡ ತುಂಬಾ ಚೆನ್ನಾಗಿದೆ. ಲೈಟ್ ಕಲರ್ಸ್, ಮತ್ತೆ ಸಾಫ್ಟ್ ಆಗು ಇದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ಪಿಲ್ಲೋ ಕವರ್ಸ್. ಇದನ್ನ ನಾನು ರೀಸೆಂಟ್ ಆಗಿ ಖಾದಿ ಕಾಟನ್ ಬೆಡ್ ಸ್ಪ್ರೆಡ್ ಮಾಡ್ಕೊಂಡು ಬಂದಿದ್ರು ಮನೆ ಹತ್ರ. ಇದೇ ಕಾಂಬಿನೇಷನ್ ತಗೊಂಡಿದ್ದೆ, ಬಟ್ ಅದಕ್ಕೆ ಪಿಲ್ಲೋ ಕವರ್ಸ್ ಇರಲಿಲ್ಲ, ಹಾಗಾಗಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಇದೆರಡು ಪಿಲ್ಲೋ ಕವರ್ಸ್ ತಗೊಂಡಿದ್ದೀನಿ. ಲೈಕ್ 100% ಏನು ಮ್ಯಾಚ್ ಆಗಲ್ಲ, ಬಟ್ ಇದೇ ಕಾಂಬಿನೇಷನ್ ಇದೆ, ಅದು ಕೂಡ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಕಾಟನ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದೆರಡು ಪಿಲ್ಲೋ ಕವರ್ಸ್ ತಗೊಂಡೆ. ಇದು ಪ್ರೈಸ್ ಬಂದು 69 ರುಪೀಸ್ ಈಚ್. ಒಂದು ಕವರ್ಗೆ 69 ರುಪೀಸ್. ಸೊ ಇದು 2 ಕವರ್ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಮ್ಮ ಹ್ಯಾಂಡ್ ಟವಲ್. ಇದು ಫೇಸ್ ಟವಲ್, ಹ್ಯಾಂಡ್ ಟವಲ್ ಏನಾದ್ರೂ ಹೇಳ್ಬೋದು. ಇದಕ್ಕೆ 59 ರುಪೀಸ್. ಸೆಟ್ ಆಫ್ 4 ಇದೆ. ಇದು ಅಷ್ಟೇ ಯೂಸ್ ಆಗುತ್ತೆ. ಮಕ್ಳಿರೋದ್ರಿಂದ ನಮಗೆ ಟವಲ್ ಕರ್ಚೀಫ್ ಎಷ್ಟು ತಗೊಂಡ್ರು ಅದು ಕಮ್ಮಿನೇ. ಸೊ ಹಾಗಾಗಿ ಇದೊಂದು ತಗೊಂಡೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿತ್ತು. ಆಮೇಲೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದೊಂದು ತಗೊಂಡೆ. 59 ರುಪೀಸ್. ಸೆಟ್ ಆಫ್ 4 ಬರುತ್ತೆ. ಇದೆರಡು ಇವಾನ್ಗೊಂದು, ಜೇಸನ್ಗೊಂದು. ಇದು ಟವಲ್ ಅವರಿಬ್ಬರಿಗೆ ತುಂಬಾ ಚೆನ್ನಾಗಿತ್ತು. ಇದು ಕೂಡ ನಾವು ತುಂಬಾ ಟೈಮ್ ಆಗಿತ್ತು ತಗೊಂಡು. ಮಕ್ಕಳು ಚಿಕ್ಕವ್ರು ಇರುವಾಗ ತಗೊಂಡಿದ್ದು. ಅದಾದ್ಮೇಲೆ ಮತ್ತೆ ಟವಲ್ ಎಲ್ಲ ನಾವು ಪರ್ಚೇಸ್ ಮಾಡಿರ್ಲಿಲ್ಲ ಅವ್ರಿಗೆ ಸಪ್ರೇಟ್ ಆಗಿ. ಸೊ ಇದು ಪ್ರೈಸ್ ಬಂದು 229 ಈಚ್ ಪೀಸ್. ಇದು ಒಂದಕ್ಕೆ 229 ರುಪೀಸ್. ಇದೆರಡು ಇಬ್ಬರಿಗೂ ಒಂದೊಂದು ತಗೊಂಡಿದ್ದೀನಿ. ಅದಾದ್ಮೇಲೆ ಇದು ನನ್ನ ಆಯಿಲ್ ಎಣ್ಣೆ ಬಾಟ್ಲ್ಗಳನ್ನ ಈ ತರ ಜೋಡ್ಸಕ್ಕೆ ಅಥವಾ ಯಾವ್ದಾದ್ರು ಆರ್ಗನೈಸ್ ಮಾಡೋಣ ಅಂತ. ಇದು ನನ್ನ ಮೈಂಡಲ್ಲಿ ಯಾವಾಗೂ ಇತ್ತು, ಈ ತರದೊಂದು ಪರ್ಚೇಸ್ ಮಾಡಬೇಕು ಅಂತ. ಯಾವ್ದಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ. ಇಲ್ಲ ನಾನು ಅಡಿಗೆಗೆ ಬಳಸೋ ಎಣ್ಣೆಗಳನ್ನಾದ್ರೂ ಇಡ್ಬೋದು, ಅಥವಾ ತಲೆಗೆ ಹಚ್ತೀವಲ್ಲ ಕೊಬ್ಬರಿ ಎಣ್ಣೆ ಮತ್ತೆ ಹರಳು ಎಣ್ಣೆ, ಇಂಥ ಎಣ್ಣೆಗಳನ್ನಾದ್ರೂ ಇಡ್ಬೋದು. ಸೊ ಹಾಗಾಗಿ ಇದೊಂದು ಆರ್ಗನೈಸರ್ನ ನಾನು ಪರ್ಚೇಸ್ ಮಾಡಿದೆ. ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ತೀನಿ ಅಂತ ಇನ್ನು ನನಗೆ ಗೊತ್ತಿಲ್ಲ. ನಾನು ಇದನ್ನ ಯೂಸ್ ಮಾಡುವಾಗ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ಪ್ರೈಸ್ ಬಂದು 69 ರುಪೀಸ್. ಒಂದು ಟಿಶ್ಯೂ, ಇದಕ್ಕೆ ಪ್ರೈಸ್ ಬಂದು 60 ರುಪೀಸ್. ಇದು ಬೈ 1 get 1. ನಾವು ಇಲ್ಲಿ ತಗೊಂತು ಅಂದ್ರೆ ಖಂಡಿತ ಇದು ಒಂದೇ ಪೀಸ್ ಸಿಕ್ತಿತ್ತು 60 ರುಪೀಸ್ಗೆ, ಬಟ್ ಅಲ್ಲಿ ಬೈ 1 get 1 ಇದ್ದಿದ್ರಿಂದ ಇದೊಂದು ತಗೊಂಡೆ. ನೆಕ್ಸ್ಟ್ ಶಾಂಪೂ. ಇದ್ರದ್ದು ಒರಿಜಿನಲ್ MRP ಬಂದು 879, ಬಟ್ ನಮಗೆ ಇಲ್ಲಿ ನನಗೆ ಸಿಕ್ಕಿದ್ದು 574 ರುಪೀಸ್. ನೀವೇ ನೋಡ್ಬೋದು ಎಷ್ಟು ನನಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ ಅಂತ. ಸೊ ಇದೊಂದು ಶಾಂಪೂ ಬಾಟಲ್ ತಗೊಂಡಿದ್ದೀನಿ. ಇದು ಬಾಡಿ ಲೋಷನ್. ಇದು ಕೂಡ ಅಷ್ಟೇ ರೆಗ್ಯುಲರ್ ಆಗಿ ಹಸ್ಬೆಂಡ್ ತಗೊಳ್ತಾ ಇರ್ತಾರೆ. ಒಂದಕ್ಕೆ 475 ರುಪೀಸ್ ನಾವು ಇಲ್ಲೆಲ್ಲ ತಗೊಳ್ತೀವಿ, ಬಟ್ ನಮಗೆ 475 ರುಪೀಸ್ಗೆ ಬೈ 1 get 1. ಸೀರಿಯಸ್ಲಿ ತುಂಬಾನೇ ವರ್ತ್. ನಮ್ಗೆ ಖುಷಿ ಆಗೋಯ್ತು ಅಲ್ಲಿ. ಸೊ ಹಾಗಾಗಿ ತಗೊಂಡ್ಬಿಡೋಣ, ಒಂದು 4-5 ತಿಂಗಳು ಮಾತಾಡಂಗೆ ಇಲ್ಲ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಸೊ ಇದು 475 ರುಪೀಸ್. ಇದು ಸೋಪ್ ತಗೊಂಡ್ವಿ. ಆಕ್ಚುಯಲ್ ಪ್ರೈಸು 220 ಇದೆ. ಇದು 195 ರುಪೀಸ್ಗೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ. ನೆಕ್ಸ್ಟ್ ಬಂದು ಇದು ಕಂಫರ್ಟ್ ತಗೊಂಡ್ವಿ. ಕಂಫರ್ಟ್ದು ಆಕ್ಚುಯಲ್ ಪ್ರೈಸ್ 480, ಬಟ್ ನಮ್ಗೆ ಇಲ್ಲಿ 353ಗೆ ಸಿಕ್ಕಿದೆ. 480 353ಗೆ ಸಿಕ್ಕಿದೆ. ಇದು ಕೂಡ ಡಿಸ್ಕೌಂಟ್ ಅಲ್ಲೇ ಸಿಕ್ಕಿದ್ದು. ಇದೆಲ್ಲ ನಮ್ಮ ಮನೆಗೆ ತುಂಬಾ ಯೂಸ್ ಆಗ್ತಾ ಇರುತ್ತೆ, ಹಾಗಾಗಿ ದೊಡ್ಡದೇ ಪರ್ಚೇಸ್ ಮಾಡಿದ್ವಿ. ಸೊ ಇನ್ನೊಂದು ಬೆಸ್ಟ್ ಡೀಲ್ ನಂದು ಫೇಸ್ ವಾಶ್. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಬಂದು 430 ರುಪೀಸ್. ಆದ್ರೆ ನಮ್ಗೆ ಡಿಸ್ಕೌಂಟ್ ಅಲ್ಲಿ 260 ರುಪೀಸ್ಗೆ ಸಿಕ್ಕಿದೆ. ಹಾಫ್ ಕಮ್ಮಿನೇ ಅಂತ ಹೇಳ್ಬೋದು, 50% ಡಿಸ್ಕೌಂಟ್ ತರ ಹೆಚ್ಚು ಕಡಿಮೆ. ಸೊ ಹಾಗಾಗಿ 2 ತಗೊಂಡಿದ್ದೀನಿ. ನೆಕ್ಸ್ಟ್ ಪೇಸ್ಟ್ ತಗೊಂಡ್ವಿ. ಇದ್ರದ್ದು ಪ್ರೈಸ್ 315 ಅಂತ ಇದೆ. ಇಲ್ಲಿ 230 ರುಪೀಸ್. 315 ರುಪೀಸ್ ಇದು ನಮ್ಗೆ ಆಫರ್ ಅಲ್ಲಿ ಸಿಕ್ಕಿದ್ದು 230 ರುಪೀಸ್. ಸೊ ಇದು ಕೂಡ ಒಳ್ಳೆ ಡೀಲ್. ನೆಕ್ಸ್ಟ್ ಇದೊಂದು ಅಂಬ್ರೆಲಾ ತಗೊಂಡ್ವಿ. ಇದ್ರ ಪ್ರೈಸ್ ಬಂದು 379. ಇದು ನಾವು ಕಾರಲ್ಲಿ ಇಡಕ್ಕೆ ಅಂತ ತಗೊಂಡಿದ್ದು. ನಮ್ಮ ಕಾರಲ್ಲಿ ಅಂಬ್ರೆಲಾ ಇಡಕ್ಕೆ ಅಂತ ಒಂದು ಪೌಚ್ ತರ ಕೊಟ್ಟಿದ್ದಾರೆ, ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗುತ್ತೆ. ಹಸ್ಬೆಂಡ್ ಕಾರ್ ತಗೊಂಡಾಗಿಂದ ಒಂದು ಅಂಬ್ರೆಲಾ ತಗೋಬೇಕು, ಅಂಬ್ರೆಲಾ ಮೇಲೆ ಇಷ್ಟನೇ ಇಲ್ಲದೆ ಇರೋರು ಆ ಪ್ಲೇಸ್ ನ ಫಿಲ್ ಮಾಡೋಕ್ಕೋಸ್ಕರ ಅಂಬ್ರೆಲಾ ಹುಡುಕ್ತಾ ಇದ್ರು. ಸಿಕ್ತು, ಹಾಗಾಗಿ
379 rupees ಇದೊಂದು ತಗೊಂಡಿದೀವಿ. ಇದು ದೊಡ್ಡದು, ತುಂಬಾ ದೊಡ್ಡದಿದೆ, ನೋಡಕ್ ಇಷ್ಟು ಚಿಕ್ಕದಾಗ ಕಾಣುತ್ತೆ, ಬಟ್ ಬಿಗ್ ಸೈಜ್ ಇದೆ, ಚೆನ್ನಾಗಿದೆ. ಇಬ್ರು ಆರಾಮಾಗಿ ಇದ್ರ ಕೆಳಗಡೆ ಹೋಗ್ಬೋದು. ಅಂಡ್ ನೆಕ್ಸ್ಟ್ ಬಂದು ಇದು ಸಾಕ್ಸ್ ಮಕ್ಕಳದು, 99 rupees ಈಚ್. ಇವನ್ಗೆ ಒಂದ್ ಸೆಟ್, ಜೇಸನ್ಗೆ. ಅಂದ್ರೆ ಇಲ್ಲಿ ಪ್ಯಾಕ್ ಆಫ್ 3, ಸೆಟ್ ಆಫ್ 3 ಸಾಕ್ಸ್ ಇದೆ, ಇಬ್ಬರಿಗೂ ಒಂದೊಂದು ಸೆಟ್ ತಗೊಂಡಿದೀವಿ. 99 rupees ಈಚ್. ನೆಕ್ಸ್ಟ್ ಇದು ಪಿಸ್ತಾ, ಇದು 400 grams ಇದೆ. ಇದರ ಆಕ್ಚುಯಲ್ ಪ್ರೈಸ್ ಬಂದು 699. ನಮ್ಗೆ ಇದು ಆಫರ್ ಅಲ್ಲಿ 399 rupeesಗೆ ಸಿಕ್ಕಿದೆ. ಇದು ಸಾಲ್ಟೆಡ್, ತುಂಬಾ ಚೆನ್ನಾಗಿದೆ. ಇದೊಂದು ತಗೊಂಡ್ವಿ. ಇದು ನಮ್ಮ ಮನೇಲಿ 4 to 5 days ಹಿಂಗೆ ಹೊರಗಡೆ ಇಟ್ಬಿಟ್ಟು ಅವ್ರು ಕೇಳಲಿಲ್ಲ ಅಂತಂದ್ರೆ 4 ರಿಂದ 5 ದಿನಕ್ಕೆ ಖಾಲಿ ಆಗುತ್ತೆ. ಸೊ ನಾನು ಸ್ವಲ್ಪ ಬೈದು ತೆಗ್ದಿಟ್ಟಿರ್ತೀನಿ, ಅವಾಗ ಕೊಡ್ತೀನಿ. ಅವತ್ತು ಹೋಗುವಾಗ ಕಾರಲ್ಲಿ ತಿನ್ನೋಣ ಅಂತ ತಗೊಂಡ್ವಿ, ಬಟ್ ಎಲ್ಲ ಸಾಮಾನ್ ಒಳಗಡೆ ಹಾಕ್ಬಿಟ್ಟು ಸಿಕ್ಲಿಲ್ಲ. ಇವತ್ತು ಕೊಟ್ಬಿಡ್ತೀನಿ ಇಬ್ಬರಿಗೂ. ಡೈರಿ ಮಿಲ್ಕ್ ಇಬ್ರು ಒಂದೊಂದು ತಗೊಂಡ್ರು, ಅದೆಲ್ಲ ಪ್ರೈಸ್ ನಿಮ್ಗೆ ಗೊತ್ತಿರುತ್ತೆ. ಬೇಳೆ ತಗೊಂಡ್ವಿ. ಇಲ್ಲಿ 200 rupees ಇದು ಬೇಳೆ, ಬಟ್ ಅಲ್ಲಿ 170 ಸಮಥಿಂಗ್ ಇತ್ತು. ಹಾಗಾಗಿ ಇಲ್ಲಿ ನಾನು 1.5 kg ಅಷ್ಟು ಮನೇಲಿ ಬೇಳೆ ತಂದ್ಬಿಟ್ಟಿದ್ದೆ, ಹಾಗಾಗಿ 1.5 kg ಅಷ್ಟು ತಗೊಂಡಿದ್ದೀನಿ. ಇದನ್ನ ಜಾಸ್ತಿ ಇಡೋಕ್ಕೂ ಆಗಲ್ಲ ಅಲ್ವಾ, ಹಾಗಾಗಿ ಮನೇಲಿ 1 kg ಇತ್ತು, ಹಾಗಾಗಿ ಜಸ್ಟ್ 1.5 kg ತಗೊಂಡಿದ್ದೀನಿ. ಇದು 1 ಮಂತ್ಗೆ ಕರೆಕ್ಟ್ ಆಗಿರುತ್ತೆ ನನಗೆ. 274 rupees. ಮತ್ತೆ ಇದು ಕಡಲೆ ಬೀಜ, ಇದು 1 kg ಇದೆ, 126 rupees. ಇಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆನೇ ಇತ್ತು ರೇಟು. ಮತ್ತೆ ಕಡಲೆ ಬೀಜ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾಡಿ ತಗೊಂಡಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಇದು 1 kg ತಗೊಂಡಿದ್ದೀನಿ. ಒಂದು ಹಸಿರು ಕಾಳು ಅಷ್ಟೇ, ಇದು 1 kg ತಗೊಂಡಿದ್ದೀನಿ, 109 rupees. ನಿಮಗೆ ಆ ಮೂಮೆಂಟ್ ಅಲ್ಲಿ ಏನೇನು ಕಾಳುಗಳು ದಿನಸಿ ಏನ್ ಬೇಕು ಅನ್ನಿಸ್ತೋ ಅದನ್ನ ಮಾತ್ರ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಮಧ್ಯೆ ಒಂದಷ್ಟು ತಂದ್ಬಿಡ್ತೀನಿ, ಹಾಗಾಗಿ ಅವಾಗ ಏನ್ ನೆನಪು ಬಂತು ಅವಾಗ ತಗೊಂಡೆ. ಸೊ ಹಾಗಾಗಿ ಇದಿಷ್ಟು ತಗೊಂಡಿದ್ದೀನಿ ಅಷ್ಟೇ. ಇದು ಬಂದು ಒಣಮೆಣಸಿನ್ಕಾಯಿ, ಇದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು 1/4 kg ಅಷ್ಟೇನು, 59 rupees. ಸೊ ಇದೊಂದು ತಗೊಂಡೆ. ಇನ್ನು ಘಾಟ್ ಇದೆ, ಹತ್ರ ತೆಗೆದ್ರೇನೆ ಅಕ್ಷಿ ಬರುತ್ತೆ. ಒಂದು ಸರ್ಫ್ ಎಕ್ಸೆಲ್ ತಗೊಂಡ್ವಿ, ನಮ್ಮ ಲಿಕ್ವಿಡ್ ವಾಷಿಂಗ್ ಮಿಷಿನ್ ಲಿಕ್ವಿಡ್. ಇದ್ರದ್ದು ಪ್ರೈಸ್ ಬಂದು 715 rupees. ಓಕೆ, 475 rupeesಗೆ ನಮ್ಗೆ ಸಿಕ್ತು. ಆಕ್ಚುಯಲ್ ಪ್ರೈಸ್ 715, 475 rupeesಗೆ ಇದು ನಮ್ಗೆ ಸಿಕ್ಕಿದೆ. ಒಳ್ಳೆ ಆಫರ್ ಅಲ್ಲಿ ಸಿಕ್ತು, ಹಾಗಾಗಿ ಇದು ತಗೊಂಡು. ಸೊ ಇನ್ನೊಂದು ಬೆಸ್ಟ್ ಡೀಲ್, ನಮ್ಮ ಡಯಪರ್. ಇದು ಆಲ್ರೆಡಿ ಓಪನ್ ಆಗಿದೆ, ಒಂದೆರಡು ಯೂಸ್ ಕೂಡ ಮಾಡಿದೀವಿ, ಯಾಕಂದ್ರೆ 1 week ಆಯ್ತು ಇದೆಲ್ಲ ಪರ್ಚೇಸ್ ಮಾಡಿ. ಕರೆಕ್ಟ್ ಟೈಮ್ಗೆ ಜೇಸನ್ಗೆ ಡೈಪರ್ ಖಾಲಿ ಆಯ್ತು. ನಾವು ಜೇಸನ್ಗೆ ಡೇ ಅಲ್ಲಿ ಫುಲ್ ಡೈಪರ್ ಹಾಕಲ್ಲ, ಬಟ್ ನೈಟ್ ಮಾತ್ರ ನಾನು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಇವನ್ಗೆ 3.5 yearsಗೆ ಈ ಟೈಮ್ಗೆ ಹೆಚ್ಚು ಕಮ್ಮಿ ನಾನು ಸ್ಟಾಪ್ ಮಾಡಿದೆ. ಬಟ್ ಜೇಸನ್ ಸ್ವಲ್ಪ ಇನ್ನೂ ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ. ಮತ್ತೆ ನೈಟ್ ಎದ್ದೇಳಿಸಿ ಕರ್ಕೊಂಡು ಹೋದ್ರೂ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಹಾಗಾಗಿ ಅವ್ನಿಗೆ ಇನ್ನೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂತ ನೈಟ್ ಮಾತ್ರ ನಾನು ಅವ್ನಿಗೆ ಡೈಪರ್ ಯೂಸ್ ಮಾಡ್ತೀನಿ. ನಾವು ಇಲ್ಲಿ ರೆಗ್ಯುಲರ್ ಆಗಿ ಇದನ್ನ ತಗೊಂಡ್ರೆ ನಮಗೆ 970 rupees ಸಮಥಿಂಗ್, ಅರೌಂಡ್ 950 ಆ ರೇಂಜಲ್ಲಿ ಬೀಳ್ತಾ ಇತ್ತು ಅಂತ ಹಸ್ಬೆಂಡ್ ಹೇಳಿದ್ರು. ಅವರೇ ತಗೊಂಡ್ ಬರೋದಿದೆ, ನನಗೆ ಗೊತ್ತಿಲ್ಲ ಕರೆಕ್ಟ್ ಪ್ರೈಸ್. ಬಟ್ ಇಲ್ಲಿ ನಮಗೆ 774 rupeesಗೆ ನಮಗೆ ಸಿಕ್ತು. 10ಗೆ ಇದನ್ನು ಕೂಡ ಪರ್ಚೇಸ್ ಮಾಡಿದ್ವಿ. ಇದು ನಾವು ಫಸ್ಟ್ ಡಿಮಾರ್ಟ್ಗೆ ಹೋದ ತಕ್ಷಣ ಎತ್ಕೊಂಡಿದ್ದು ಜಾಯ್ ಬ್ರ್ಯಾಂಡ್ದು ಇದು ಬಕೆಟ್. ನಾವು ಈ ಬಕೆಟ್ನ ನಾವು 8 years ಮುಂಚೆ ತಗೊಂಡಿದ್ವಿ. ಇದನ್ನ ನಾವಾಗ ಪರ್ಚೇಸ್ ಮಾಡಿದಾಗ ಇದು ಅರೌಂಡ್ 800 ಏನೋ ನಾವು ತಗೊಂಡಿದ್ದು. ನಾವು ಲಾಯಲ್ ವರ್ಲ್ಡ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಇದೇ ಬ್ರ್ಯಾಂಡ್ ಇವತ್ತಿಗೂ ಅದು ಯೂಸ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ಸೇಮ್ ಬ್ರ್ಯಾಂಡ್ದು ಮಗ್ ಮತ್ತೆ ಬಕೆಟ್ ಎರಡೂ ತಗೊಂಡಿದ್ವಿ. ಇಲ್ಲಿ ನಮ್ಗೆ ಸಿಕ್ಕಿರೋದು, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, 329 rupees. ಈ ಮಗ್ ಬಂದು 49 rupees. ಇದ್ರ ಡಬಲ್ ರೇಟ್ ಕೊಟ್ಟು ನಾವು ತಗೊಂಡಿದ್ವಿ, ಡಬಲ್ಗಿಂತ ಜಾಸ್ತಿನೇ ಕೊಟ್ಟು ತಗೊಂಡಿದ್ವಿ. ಸೊ ಹಾಗಾಗಿ ಹೋದ ತಕ್ಷಣ ಇದೊಂದು ತಗೊಂಡ್ವಿ. ಬಾತ್ರೂಮ್ಗೆ ಇದೆರಡು ಮಾತ್ರ ಹೊಸದು ತಗೊಂಡ್ರೆ ಏನು ಅಂತ ಹೇಳ್ಬಿಟ್ಟು ಇದೊಂದು ಚೇರ್ ಚಿಕ್ಕದು ಕೂತ್ಕೊಳ್ಳಕ್ಕೆ. ಇದು ನಾನು ಬೇರೆ ಎತ್ಕೊಂಡಿದ್ದೆ, ಹಸ್ಬೆಂಡ್ ಇದು ನೋಡಿ ಚೆನ್ನಾಗಿದೆ ಇಟ್ಕೊಳ್ಳಕ್ಕೆ ಅಂತ ಹೇಳ್ಬಿಟ್ಟು ಇದು ಎತ್ಕೊಂಡ್ರು. ಸೊ ಇದು 3 ತಗೊಂಡ್ವಿ. ಇದ್ರ ಪ್ರೈಸ್ ಬಂದು 299 rupees. ಇದು 299 ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಇದೊಂದು ತಗೊಂಡ್ವಿ. ಮತ್ತೆ ಈ ಬಕೆಟ್, ಈ ಮಗ್, ಇದು 3 ತಗೊಂಡ್ವಿ. ಇದೇ ಹೋದ ತಕ್ಷಣ ಫಸ್ಟ್ ಎತ್ಕೊಂಡಿದ್ದು, ಅದಾದ್ಮೇಲೆ ಅದೆಲ್ಲ ಪರ್ಚೇಸ್ ಮಾಡಿದ್ದು. ಅಂಡ್ ಇದಿಷ್ಟು ನಾವು ಡಿಮಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ನಾವು ಬ್ಯಾಂಗ್ಳೂರ್ಗೆ ಹೋದಾಗ ಫಸ್ಟ್ ಈ ಕಡೆಯಿಂದ ಹೋಗುವಾಗನೆ ನಮ್ಗೆ ಅಲ್ಲಿ ಮಧ್ಯದಲ್ಲಿ
ಚನ್ನಪಟ್ಟಣ ಆ ಕಡೆ ಎಲ್ಲ ಹೋಗುವಾಗ ಈ ಮರದ್ದು ಸಾಮಾನುಗಳೆಲ್ಲ ಸಿಗುತ್ತಲ್ಲ, ಆ ಥರದ್ದು ಶಾಪ್ ಸಿಕ್ತು ನಮಗೆ. ನಾವು ನಿಲ್ಸಿದ್ವಿ. ಆ ಟೈಮಲ್ಲಿ ಇದೊಂದಷ್ಟು ತಗೊಂಡೆ. ನನಗೆ ಆ ಥರದ್ದೆಲ್ಲ ಶಾಪ್ಸ್ ನೋಡಿದ್ರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಇದು ಹನಿ ಹಾಕೋದು. ಇದು ನನ್ನ ಹತ್ರ ಮುಂಚೆ ಒಂದಿತ್ತು, ಬಟ್ ಅದು ಮುರಿದೋಗ್ಬಿಡ್ತು. ಹಾಗಾಗಿ ಇನ್ನೊಂದು ತಗೊಂಡೆ. ಹನಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಇದನ್ನ ಯೂಸ್ ಮಾಡೋಕ್ಕೆ, ಹನಿ ಎಲ್ಲ ಹಾಕ್ಲಿಕ್ಕೆ ತುಂಬ ಈಸಿ, ಚೆನ್ನಾಗಿರುತ್ತೆ. ಇದೊಂದು ತಗೊಂಡೆ. ಜೊತೆಗೆ ಇದು ನಾನು ಒಂದು ಯೂಟ್ಯೂಬರ್ನ ಫಾಲೋ ಮಾಡ್ತೀನಿ. ಅವರು ಕೂಡ ಸಾಲ್ಟ್ ಹಾಕೋಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ರು. ಇದೇ ಥರ ಇತ್ತು ಆ ಸ್ಪೂನ್. ನಾನು ಅದು ನೋಡುವಾಗ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಎಲ್ಲಿ ಸಿಗ್ಬೋದು ಅಂತ ಜಸ್ಟ್ ನೆನ್ಸ್ಕೊಳ್ತಾ ಇದ್ದೆ. ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಹಾಗಾಗಿ 2 ಸ್ಪೂನ್ ತಗೊಂಡೆ. ಬಟ್ ಇದಕ್ಕೆಲ್ಲ ತುಂಬ ರೇಟ್ ಜಾಸ್ತಿ ಹೇಳ್ಬೇಕಂದ್ರೆ. ಇದು ಮತ್ತೆ ಇದೊಂದು ಚಿಕ್ಕದು ಪುಟಾಣಿದು. ಇದು ಅರಿಶಿನ ಹಾಕೋಕೆ ಅಥವಾ ಇದು ಇಂಗು ಈ ಥರದ್ದೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ. ಇನ್ನು ಬೇರೆ ಇನ್ಯಾವುದಕ್ಕೂ ಸಾಂಬಾರ್ ಪುಡಿ ಇದಕ್ಕೆಲ್ಲ ಯೂಸ್ ಆಗಲ್ಲ. ಚಿಕ್ಕದಾಗಿ ಅರಿಶಿನ ಈ ಥರದಕ್ಕೆ ಯೂಸ್ ಆಗೋದು. ಏನೋ ಕ್ಯೂಟಾಗಿ ಅನ್ನಿಸ್ತು, ಕಡಿಮೆ ಇರುತ್ತೆ ರೇಟ್ ಅಂತ ಹೇಳಿ ನಾನು ಎತ್ಕೊಂಡೆ. ಬಟ್ ಇದಿಷ್ಟೇ ಐಟಮ್ಗೆ 200 ಏನೋ ಆಗೋಯ್ತು. ಸ್ವಲ್ಪ ಜಾಸ್ತಿನೇ, ಬಟ್ ವುಡ್ ಐಟಮ್ಸ್ ಅಲ್ವಾ, ಹಾಗಾಗಿ ರೇಟ್ ಇರುತ್ತೆ ಬಿಡಪ್ಪ, ಅಪರೂಪಕ್ಕೆ ತಾನೆ ಅಂತ ನಾನು ಪರ್ಚೇಸ್ ಮಾಡಿದೆ. ಇದಿಷ್ಟು ಕೂಡ ತಗೊಂಡಿದ್ದು ಹೋಗುವಾಗ ಆನ್ ದ ವೇಲಿ ತಗೊಂಡಿದ್ದು. ಆ್ಯಂಡ್ ಲಾಸ್ಟ್ಲಿ ನಾವು ಬರುವಾಗ ಇದು ದೇಸಿ ಬೈಟ್ಸ್ ಅಂತ ಹೇಳಿ ಕದಂಬ ಹೋಟೆಲ್ ಇದೆಯಲ್ಲ, ನಾವು ನೈಟ್ ಊಟಕ್ಕೆ ಅಲ್ಲೇ ಹೋಗಿದ್ವಿ, ನೈಟ್ ಡಿನ್ನರ್ಗೆ ಅಂತೇಳಿ. ಆ ಹೋಟೆಲಲ್ಲಿ ಊಟ ಮಾಡುವಾಗ ಬಂದು ಅಡ್ವರ್ಟೈಸ್ ಥರ ಹೇಳಿಬಿಟ್ಟು ಈ ಥರ ಇದೆ ಅಂತ, ಡಿಫ್ರೆಂಟ್ ಫ್ಲೇವರ್ಸ್ ಇದೆ ನೋಡಿ ಅಂತೇಳಿ ಇದೆಲ್ಲ ತೋರಿಸಿದ್ದು. ಅದರಲ್ಲಿ ನಮಗೆ ಇದು ಆಮ್ಲದ್ದು ಚಿಲ್ಲಿ ಸ್ಪೈಸಿ ಚಟ್ಪಟ ಅಂತ ಏನೋ ಇದೆ, ಚೆನ್ನಾಗಿದೆ ಇದು. ನೀವು ಆ ಕಡೆ ಏನಾದ್ರು ಹೋಯ್ತು ಅಂದರೆ ದೇಸಿ ಬೈಟ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ಪ್ಲೀಸ್. ಇದು ಯಾವುದು ಸ್ಪಾನ್ಸರ್ ಅಲ್ಲ, ನಾನೇ ದುಡ್ಡು ಕೊಟ್ಟು ತೊಗೊಂಡಿರೋದು. ಸೊ ಹಾಗಾಗಿ ನೀವು ಆ ಕಡೆ ಹೋದ್ರೆ ಚೆನ್ನಾಗಿದೆ, ಟೇಸ್ಟ್ ಟ್ರೈ ಮಾಡಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮರ್ತೇ ಬಿಟ್ಟಿದೆ. ಓಕೆ, ಇದು ಬಂದು ಮ್ಯಾಟ್. ಇದು ನಾನು ಏನಕ್ಕೆ, ಇದು ಮೇಲೆ ಫುಲ್ ಸಾಫ್ಟ್ ಆಗಿ ವೆಲ್ವೆಟ್ ಥರ ಏನೋ ಇದೆ. ಚಾಪೆ ಇದೆಯಲ್ಲ, ಚಾಪೆಗಿಂತ ಸ್ವಲ್ಪ ದೊಡ್ಡ ಸೈಜು ಈ ಥರ, ತುಂಬ ಚೆನ್ನಾಗಿದೆ ನೋಡಿ ಈ ಥರ. ನಾನು ಇದೇನಿಗೆ ತೊಗೊಂಡೆ ಅಂತಂದರೆ, ಈಗ ನಮ್ಮ ಮನೆ ಇರೋದು ಈ ಹೊಲ ಗದ್ದೆ ಇದಿದೆಯಲ್ಲ, ಆ ಥರ ಮಧ್ಯದಲ್ಲಿರೋದ್ರಿಂದ, ಮತ್ತು ಆ ಕಡೆ ಈ ಕಡೆ ಎಲ್ಲ ಚಾನಲ್ ನೀರು ಎಲ್ಲ ಇದೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬ ಬೇಗ ಶೀತ ಆಗಿಬಿಡುತ್ತೆ ನೆಲ. ಆ ಟೈಲ್ಸ್ಗೂ ಅದಕ್ಕೂ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿಬಿಡುತ್ತೆ. ಚಾಪೆ ಹಾಕಿದ್ರೂ ಅದೊಂದು ಸ್ವಲ್ಪ ತಡೆಯಲ್ಲ. ನಾನು ಇವ್ರಿಗೆ ಓದ್ಸೋ ಕುತ್ಕೊಳ್ಳುವಾಗ ಏನಾದರೂ ಮಾಡುವಾಗ ಕೆಳಗಡೆ ಚಾಪೆ ಹಾಕಿದ್ರೆ ಕಡ್ಡಿ ಮಾತ್ರ ಕಿತ್ತು ಎಸಿತಾ ಇರ್ತಾರೆ. ನನಗೆ ಸ್ವಲ್ಪ ಕೆಲಸ ಜಾಸ್ತಿ, ಹಾಗಾಗಿ ಇದು ತಿಕ್ಕಾಗಿತ್ತು ಮತ್ತು ಸಾಫ್ಟಾಗಿ ಚೆನ್ನಾಗಿದೆ, ಅದಕ್ಕೆ ತಗೊಂಡೆ. ಆದರೆ ಇದನ್ನ ನೋಡಿದ್ಮೇಲೆ ಹಾಕೋಕ್ಕೆ ಮನಸ್ಸಾಗ್ತಿಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಸೊ ಇದನ್ನ ಯಾವಾಗಾದ್ರೂ ಯೂಸ್ ಮಾಡುವಾಗ ತೋರಿಸ್ತೀನಿ. ಇದ್ರ ಪ್ರೈಸ್ ಬಂದು 999. ತುಂಬ ಚೆನ್ನಾಗಿದೆ ಇದು. ಮಲ್ಕೊಳ್ಳೋಕೆ ಕೂಡ ಯೂಸ್ ಮಾಡ್ಬೋದು, ಇಬ್ರು ಆರಾಮಾಗಿ ಮಲ್ಕೋಬೋದು. ಇದು ಉದ್ದನೂ ಇದೆ, ಚೆನ್ನಾಗಿದೆ. ಸೊ ಇದೊಂದು ಪರ್ಚೇಸ್ ಮಾಡಿದ್ವಿ. ಸೊ ಇದಿಷ್ಟು ನಮ್ಮ ಡಿ-ಮಾರ್ಟ್ ಶಾಪಿಂಗ್ ಹಾಲ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.